Hey everyone, welcome to Sneha Gowda YouTube channel. ನೀವು ಯೋಚನೆಯಲ್ಲಿ ಬಿದ್ದುಬಿಟ್ರಾ ಸ್ನೇಹ ಗೌಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಿದ್ದಾಳೆ ಅಂತ. ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ, ನಾನು ಹೇಳೋದು ಕರೆಕ್ಟಾಗಿ ಹೇಳಿದ್ದೀನಿ. ನಾನು ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದ ಡೈಲಿ ಚಾಪ್ಟರ್ ಅಂತ ಇರೋದನ್ನ ಸ್ನೇಹ ಗೌಡ ಅಂತ ಹಾಕ್ಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ಮುಂದೆ ರೀಸನ್ ಹೇಳ್ತಾ ಹೋಗ್ತೀನಿ. ಕಂಟಿನ್ಯೂ ಮಾಡಬೇಕಾದ್ರೆ ವ್ಲಾಗ್ನ ನಾನು ವ್ಲಾಗ್ ಸ್ಟಾಪ್ ಮಾಡಿದಾಗಿಂದ ಎಷ್ಟು ಜನ ಕೇಳಿದ್ದಾರೆ ಅಂತಂದರೆ, ಯಾಕೆ ವ್ಲಾಗ್ ಮಾಡ್ತಿಲ್ಲ, ಏನಾಯಿತು, ಎನಿ ರೀಸನ್ಸ್ ಏನಾಯಿತು ಅಂತೇಳ್ಬಿಟ್ಟು ಎಷ್ಟು ಜನ ಕೇಳಿದ್ದಾರೆ ಗೊತ್ತಾ. ನಮ್ಮಮ್ಮನೂ ಎಷ್ಟು ಜನ ಕೇಳಿದ್ದಾರೆ. ನನಗಂತೂ ಸಖತ್ ಖುಷಿ ಆಗಿಬಿಡ್ತು. ಇಷ್ಟೊಂದು ಜನ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇಷ್ಟು ಜನ ನನ್ನ ವ್ಲಾಗ್ಸ್ ನೋಡ್ತಿದ್ದಾರೆ ಅಂತೇಳ್ಬಿಟ್ಟು ಖುಷಿ ಆಯಿತು. ನನಗಿರೋದು ಸಬ್ಸ್ಕ್ರೈಬರ್ಸ್ ಕಡಿಮೆನೇ, ಬಟ್ ನನ್ನ ವ್ಲಾಗ್ಸ್ ಚೆನ್ನಾಗಿ ನೋಡ್ತಿದ್ದಾರೆ ಅಲ್ವಾ, ಕೇಳ್ತಿದ್ದಾರೆ. ಈವನ್ ವ್ಲಾಗ್ ಯಾಕೆ ಮಾಡ್ತಿಲ್ಲ ಅಂತೇಳ್ಬಿಟ್ಟು ಕೇಳಿದ್ರಲ್ವ, ನಂಗೆ ಆ ಕನ್ಸರ್ನ್ ಜಾಸ್ತಿ ಇಷ್ಟ ಆಯಿತು. ವ್ಲಾಗ್ಸ್ ಅವಾಗ ಎಕ್ಸಾಮ್ಸ್ ಇತ್ತು ಅಂತೇಳ್ಬಿಟ್ಟು ಪೋನ್ ಮಾಡಿದ್ದೆ, ಅದಕ್ಕೋಸ್ಕರ ಮಾಡಿರಲಿಲ್ಲ. ಎಕ್ಸಾಮ್ಸ್ ಅಂತೇಳ್ಬಿಟ್ಟು ಫೈನಲಿ ಎಕ್ಸಾಮ್ಸ್ ಅಂತ ಹೇಳ್ತಿದ್ನಲ್ಲ, ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗೋಯ್ತು. ಮತ್ತು ಈಗ ಪಾಯಿಂಟ್ಗೆ ಬರೋಣ. ದ ಡೈಲಿ ಚಾಪ್ಟರ್ ಅಂತ ಏನಕ್ಕೆ ನೇಮ್ ಚೇಂಜ್ ಮಾಡ್ತಿದ್ದೀನಿ ಅಂತಂದರೆ, ದ ಡೈಲಿ ಚಾಪ್ಟರ್ ಮೀನ್ಸ್ ದ ಡೈಲಿ ಆ್ಯಕ್ಟಿವಿಟೀಸ್, ದ ಡೈಲಿ ರೊಟೀನ್ಸ್, ನಾನೇನೇನು ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ಹಾಕಬೇಕು. ಬಟ್ ನಂಗೆ ಅದೆಲ್ಲ ಹಾಕೋಕ್ಕಾಗ್ತಿಲ್ಲ. ನನ್ನ ಡೈಲಿ ರೊಟೀನ್ ಅಂತಂದರೆ ಏನಿರಲ್ಲ, ಬರೀ ಎದ್ದಿದ ತಕ್ಷಣ ಊಟ ತಿಂಡಿ ತಿನ್ಕೊಂಡು ಕಾಲೇಜ್ಗೆ ಹೋಗೋದು, ಬರೋದು, ಓದ್ಕೊಳ್ಳೋದು, ಮಲ್ಕೊಳ್ಳೋದು, ಇಷ್ಟೇ ನನ್ನ ಡೈಲಿ ರೊಟೀನ್. ಅದನ್ನೇ ರೊಟೀನಾಗಿ ಆಗ್ತಿದ್ರೆ ನಿಮಗೂ ಬೋರಿಂಗ್ ಅನಿಸುತ್ತೆ ನೋಡೋಕ್ಕೆ. ಅದಕ್ಕೆ ಅಂತೇಳ್ಬಿಟ್ಟು ನಾನು ಡೈಲಿ ಚಾಪ್ಟರ್ ಅಂತ ನೇಮ್ ತೆಗೆದ್ಬಿಟ್ಟು ಸ್ನೇಹಗೌಡ ಯೂಟ್ಯೂಬ್ ಚಾನಲ್ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಎಕ್ಸಾಮ್ ಲಾಸ್ಟ್ ಡೇ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಹೆಂಗಪ್ಪ ಅಂತಂದರೆ, ಎಕ್ಸಾಮ್ ಯಾವ ಥರ ಬರೆದ್ರಿ ಅಂತೇಳ್ಬಿಟ್ಟು ನಮ್ಮ ಕಾಲೇಜ್ ಅವ್ರನ್ನೇ ಇಂಟರಾಕ್ಟ್ ಮಾಡೋದು, ಹೆಂಗೆ ಎಕ್ಸಾಮ್ ಬರೆದ್ರಿ, ಎಲ್ಲ ಸಬ್ಜೆಕ್ಟ್ಸ್ದು ಯಾವ ಥರ ಇತ್ತು ಪೇಪರು ಅಂತೇಳ್ಬಿಟ್ಟು ಇಂಟರಾಕ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಅವತ್ತು ಅದೆಲ್ಲ ಆಗಲಿಲ್ಲ. ನಮಗೆ ಓವರ್ ಎಕ್ಸೈಟ್ಮೆಂಟ್, ಎಕ್ಸಾಮ್ಸ್ ಕಂಪ್ಲೀಟ್ ಆಗೋಗ್ಬಿಡ್ತು, ಮನೆಗೆ ಹೋಗ್ತೀವಿ ಅಂತೇಳ್ಬಿಟ್ಟು ಆ ಖುಷಿಯಲ್ಲಿ ಅವತ್ತೇನು ಮಾಡೋಕ್ಕಾಗಲಿಲ್ಲ. ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಇದೇ ಥರನೇ ಸಪೋರ್ಟ್ ಮಾಡ್ತೀರಿ ನನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.